ನನಗೆ ಕಳೆದ ಒಂದು 30-35 ವರ್ಷದ ನೆನಪುಗಳು ಕಾಡ್ತಾ ಇದೆ. BJP ಜನಸಂಘದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ಜನರಿಗೆ ಗೊತ್ತೇ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ತನ್ನ ಬದುಕನ್ನೇ ಕೊಟ್ಕೊಂಡು ಹೋರಾಟ ಮಾಡಿ ಇಡೀ ನಾಡಿನಾದ್ಯಂತ ಪ್ರವಾಸ ಮಾಡಿ ಪಕ್ಷ ಮತ್ತು ಸಂಘಟನೆಯನ್ನು ಕಟ್ಟಿದವರಲ್ಲಿ ರಾಮಚಂದ್ರಗೌಡರು ಒಬ್ಬರು. ಮಂತ್ರಿಯಾಗಿ ಸಾರ್ವಜನಿಕ ಬದುಕಿನಲ್ಲಿ ಅನೇಕ ವರ್ಷಗಳ ಕಾಲ MLC ಆಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಪರಿಶುದ್ಧವಾದಂಥ ಸಾರ್ವಜನಿಕ ಜೀವನವನ್ನು ಬದುಕಿದಂಥವ್ರು. ಇತ್ತೀಚಿನ ಜನ್ರೇಷನ್ನಿಗೆ ಒಂದು ರೋಲ್ ಮಾಡೆಲ್ ಅವರು ಸಾರ್ವಜನಿಕ ಜೀವನದಲ್ಲಿ. ಹಾಗಾಗಿ ಅವ್ರನ್ನ ಇವತ್ತು ಕಳ್ಕೊಂಡಿದ್ದೇವೆ. 88 ವರ್ಷದ ತುಂಬು ಜೀವನವನ್ನು ಬದುಕಿದ್ದಾರೆ. ನಮ್ಮೆಲ್ಲರನ್ನು ಕೂಡ ಮಾರ್ಗದರ್ಶನ ಮಾಡಿ ಬೆಳೆಸಿದ್ದಾರೆ. ನಾವೆಲ್ಲ ಇವತ್ತು ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದೆ, ಈಗ ಶಾಸಕನಾಗಿ 5ನೇ ಬಾರಿಗಿದ್ದೇನೆ ಅಂತ ಹೇಳಿದ್ರೆ ಭಾಳ ವರ್ಷದ ಹಿಂದೆ ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟು ಪ್ರೇರಣೆ ಕೊಟ್ಟು ಬೆಳೆಸಿದವರು ರಾಮಚಂದ್ರಗೌಡರು. ಹಾಗಾಗಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತಾ ಇದ್ದೀನಿ. ನನಗೆ ಕಳೆದ ಒಂದು 30-35 ವರ್ಷದ ನೆನಪುಗಳು ಕಾಡ್ತಾ ಇದೆ. BJP ಜನಸಂಘದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ಜನರಿಗೆ ಗೊತ್ತೇ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ತನ್ನ ಬದುಕನ್ನೇ ಕೊಟ್ಕೊಂಡು ಹೋರಾಟ ಮಾಡಿ ಇಡೀ ನಾಡಿನಾದ್ಯಂತ ಪ್ರವಾಸ ಮಾಡಿ ಪಕ್ಷ ಮತ್ತು ಸಂಘಟನೆಯನ್ನು ಕಟ್ಟಿದವರಲ್ಲಿ ರಾಮಚಂದ್ರಗೌಡರು ಒಬ್ಬರು. ಮಂತ್ರಿಯಾಗಿ ಸಾರ್ವಜನಿಕ ಬದುಕಿನಲ್ಲಿ ಅನೇಕ ವರ್ಷಗಳ ಕಾಲ MLC ಆಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಪರಿಶುದ್ಧವಾದಂಥ ಸಾರ್ವಜನಿಕ ಜೀವನವನ್ನು ಬದುಕಿದಂಥವ್ರು. ಇತ್ತೀಚಿನ ಜನ್ರೇಷನ್ನಿಗೆ ಒಂದು ರೋಲ್ ಮಾಡೆಲ್ ಅವರು ಸಾರ್ವಜನಿಕ ಜೀವನದಲ್ಲಿ. ಹಾಗಾಗಿ ಅವ್ರನ್ನ ಇವತ್ತು ಕಳ್ಕೊಂಡಿದ್ದೇವೆ. 88 ವರ್ಷದ ತುಂಬು ಜೀವನವನ್ನು ಬದುಕಿದ್ದಾರೆ. ನಮ್ಮೆಲ್ಲರನ್ನು ಕೂಡ ಮಾರ್ಗದರ್ಶನ ಮಾಡಿ ಬೆಳೆಸಿದ್ದಾರೆ. ನಾವೆಲ್ಲ ಇವತ್ತು ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದೆ, ಈಗ ಶಾಸಕನಾಗಿ 5ನೇ ಬಾರಿಗಿದ್ದೇನೆ ಅಂತ ಹೇಳಿದ್ರೆ ಭಾಳ ವರ್ಷದ ಹಿಂದೆ ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟು ಪ್ರೇರಣೆ ಕೊಟ್ಟು ಬೆಳೆಸಿದವರು ರಾಮಚಂದ್ರಗೌಡರು. ಹಾಗಾಗಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತಾ ಇದ್ದೀನಿ. ನನಗೆ ಕಳೆದ ಒಂದು 30-35 ವರ್ಷದ ನೆನಪುಗಳು ಕಾಡ್ತಾ ಇದೆ. BJP ಜನಸಂಘದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಸ್ಥಳಗಳಲ್ಲಿ ಅನೇಕ ಜನರಿಗೆ ಗೊತ್ತೇ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ತನ್ನ ಬದುಕನ್ನೇ ಕೊಟ್ಕೊಂಡು ಹೋರಾಟ ಮಾಡಿ ಇಡೀ ನಾಡಿನಾದ್ಯಂತ ಪ್ರವಾಸ ಮಾಡಿ ಪಕ್ಷ ಮತ್ತು ಸಂಘಟನೆಯನ್ನು ಕಟ್ಟಿದವರಲ್ಲಿ ರಾಮಚಂದ್ರಗೌಡರು ಒಬ್ಬರು. ಮಂತ್ರಿಯಾಗಿ ಸಾರ್ವಜನಿಕ ಬದುಕಿನಲ್ಲಿ ಅನೇಕ ವರ್ಷಗಳ ಕಾಲ MLC ಆಗಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೇ ಪರಿಶುದ್ಧವಾದಂಥ ಸಾರ್ವಜನಿಕ ಜೀವನವನ್ನು ಬದುಕಿದಂಥವ್ರು. ಇತ್ತೀಚಿನ ಜನ್ರೇಷನ್ನಿಗೆ ಒಂದು ರೋಲ್ ಮಾಡೆಲ್ ಅವರು ಸಾರ್ವಜನಿಕ ಜೀವನದಲ್ಲಿ. ಹಾಗಾಗಿ ಅವ್ರನ್ನ ಇವತ್ತು ಕಳ್ಕೊಂಡಿದ್ದೇವೆ. 88 ವರ್ಷದ ತುಂಬು ಜೀವನವನ್ನು ಬದುಕಿದ್ದಾರೆ. ನಮ್ಮೆಲ್ಲರನ್ನು ಕೂಡ ಮಾರ್ಗದರ್ಶನ ಮಾಡಿ ಬೆಳೆಸಿದ್ದಾರೆ. ನಾವೆಲ್ಲ ಇವತ್ತು ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ದೆ, ಈಗ ಶಾಸಕನಾಗಿ 5ನೇ ಬಾರಿಗಿದ್ದೇನೆ ಅಂತ ಹೇಳಿದ್ರೆ ಭಾಳ ವರ್ಷದ ಹಿಂದೆ ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟು ಪ್ರೇರಣೆ ಕೊಟ್ಟು ಬೆಳೆಸಿದವರು ರಾಮಚಂದ್ರಗೌಡರು. ಹಾಗಾಗಿ ಅವರ ಆತ್ಮಕ್ಕೆ ಸದ್ಗತಿಯನ್ನು ಕೋರ್ತಾ ಇದ್ದೀನಿ.